ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ಸಖಿ ಹೋಮ್ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಾಗ ನಾವು ಹೋಟೆಲ್ ಸ್ಟೈಲ್ ಪರೋಟ ಅಥವಾ ಲಚ್ಚಾ ಪರೋಟ ಅಂತ ಏನು ಹೇಳ್ತಾರಲ್ಲ ಅದನ್ನು ಮನೆಯಲ್ಲೇ ಹೆಂಗೆ ಸುಲಭವಾಗಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಬರೋಣ. ಈಗ ಮಾಡೋ ಸಾಮಗ್ರಿಗಳು ಏನೇನು ನೋಡ್ಕೊಳ್ಳೋಣ. ಮೊದಲು ನಾನಿಲ್ಲಿ 2 ಕಪ್ ಆಗುವಷ್ಟು ಮೈದಾ ಹಿಟ್ಟು ತೊಗೊಂಡಿನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಸೋಡಾ ಹಾಕ್ಕೊಳಕತ್ತೀನಿ. ಸೋಡಾ ಹಾಕ್ಕೊಂಡಾದ್ಮ್ಯಾಗ ಈಗ ಇದಕ್ಕೆ ನಾನು ಒಂದು 2 ಸ್ಪೂನ್ ಆಗುವಷ್ಟು ಮೊಸರು ಹಾಕ್ಕೊಂಡೀನಿ. ಮೊಸರು ಹಾಕ್ಕೊಂಡು ಇದಕ್ಕೆ ಒಂದು 2 ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ ಹಾಕ್ಕೊಳ್ಳೋಣ. ಈಗ ಹಾಕ್ಕೊಂಡಾದ್ಮ್ಯಾಗ ಇವನಷ್ಟು ಒಮ್ಮೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಅಷ್ಟು ಹಾಕಿದ್ದು ಸಾಮಗ್ರಿಗಳು ಮತ್ತು ಹಿಟ್ಟು ಒಂದಕ್ಕೊಂದು ಜೊತೆ ಕರೆಕ್ಟಾಗಿ ಬರ್ತಿರ್ಬೇಕು. ಆ ಥರ ಇದನ್ನಷ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಒಮ್ಮೆ. ಈಗ ಹಿಟ್ಟಷ್ಟು ಮಿಕ್ಸ್ ಆದ್ಮ್ಯಾಗ ನಾವು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಹಿಟ್ಟು ಏನು ಮಾಡ್ಬೇಕು, ಚಪಾತಿ ಹಿಟ್ಟಿನ ಹದಕ್ಕೆ ಆಗುವಷ್ಟು ನಾದ್ಕೋಬೇಕು. ಜಾಸ್ತಿ ಗಟ್ಟಿನೂ ಆಗಬಾರ್ದು, ಹಿಟ್ಟು ಜಾಸ್ತಿ ಅಳ್ಕೋ ಆಗಬಾರ್ದು. ಇರ್ಲಿಕ್ಕಂದ್ರೆ ನಿಮಗೆ ಪರೋಟ ಮಾಡೋ ಹೊತ್ನ್ಯಾಗ ಪ್ರಾಬ್ಲಮ್ ಆಕ್ಕವು. ಅದ್ರ ಸಂಬಂಧ ಕರೆಕ್ಟಾಗಿ ಮೀಡಿಯಮ್, ಜಾಸ್ತಿ ಸಾಫ್ಟು ಅಲ್ಲ ಜಾಸ್ತಿ ಗಟ್ಟಿನೂ ಅಲ್ಲ, ಆ ಅದಕ್ಕೆ ನೀವೇನು ಮಾಡ್ಕೋಬೇಕು, ಹಿಟ್ಟನ್ನ ಕರೆಕ್ಟಾಗಿ ನಾದ್ಕೋಬೇಕು. ಹಿಟ್ನಾಗ ಯಾವುದೇ ಥರದ ಗಂಟವೆಲ್ಲ ಏನೂ ಇರಬಾರ್ದು. ಇಲ್ಲಿ ನೋಡಿರಿ, ಈಗ ನಾನು ಹಿಟ್ಟು ನಾದ್ಕೊಂಡೀನಿ. ಈಗ ನಾದಿದ ಹಿಟ್ಟು ಮ್ಯಾಗ 1 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಇದನ್ನು ನೆನೆ ಹಾಕಿ ಈಗ ಸ್ವಲ್ಪ ಮಿದ್ದಿದಾದ್ಮ್ಯಾಗ ಇದನ್ನು ನೆನೆ ಹಾಕ್ಬಿಡೋಣ. ಇಲ್ಲೇ ಹಿಟ್ಟು ಜಾಸ್ತಿ ಗಟ್ಟಿನೂ ಆಗಬಾರ್ದು ಜಾಸ್ತಿ ಅಳ್ಕೂ ಆಗಬಾರ್ದು ಅಂತ ಹೇಳಿದ್ದೆ. ಇಲ್ಲಿ ನೋಡಿರಿ, ಕರೆಕ್ಟ್ ಈ ಕನ್ಸಿಸ್ಟೆನ್ಸಿ ಇರಬೇಕದ. ಈ ಹದ ಇದ್ದಾದ್ಮ್ಯಾಗ ಇದನ್ನು ಸ್ವಲ್ಪ ಮಿದ್ಕೊಂಡು ಈಗ ಮುಚ್ಚಿಟ್ಕೊಳ್ಳೋಣ. ಇದನ್ನು ಒಂದು 10ರಿಂದ 15 ನಿಮಿಷ ಹಿಟ್ಟು ನೆನೆ ಹಾಕ್ಬಿಡ್ಬೇಕು. ಹಿಟ್ಟು ನೆನೆದಾದ್ಮ್ಯಾಗ ಇಲ್ಲಿ ನೋಡಿರಿ, ಈಗ ಲಟ್ಸಾಕಂತ ಬಂದೀವಿ. ಈಗ ಲಟ್ಸೋಕ್ಕಿಂತ ಮೊದಲು ಒಮ್ಮೆ ಹಿಟ್ಟನ್ನು ಇನ್ನೊಮ್ಮೆ ಕರೆಕ್ಟಾಗಿ ಮಿದ್ಕೋಬೇಕು. ಈಗ ಹಿಟ್ಟು ಮಿದ್ದುದಾಗೈತೆ ನಂದು ಕೈಯಾಗ ಕರೆಕ್ಟಾಗಿ ಹದ ಬಂದಾದ್ಮ್ಯಾಗ ಈಗ ಇವನ್ನ ಒಂದು ಲೆಕ್ಕಕ್ಕೆ ಉಳ್ಳಿ ಮಾಡ್ಕೋಬೇಕು. ಇಲ್ಲಿ ನೋಡಿರಿ, ನಾನು ತೋರಿಸ್ತೀನಿ. ಈ ಥರ ಪೂರ್ತಿ ಮಿದ್ದಿದಾದ್ಮ್ಯಾಗ ಇಲ್ಲಿ ನೋಡಿರಿ, ಇಷ್ಟಿಷ್ಟು ಸೈಜನ್ನು ಮೀಡಿಯಮ್ ಸೈಜ್ ಅದಾವೆ. ಇಲ್ಲಿ ಚಪಾತಿ ಹಿಟ್ಗಿಂತ ಒಂದು ಉಳ್ಳಿ ಏನು ಹರಿತೀರಲ್ಲ ಅದಕ್ಕಿಂತ ಸ್ವಲ್ಪ ದೊಡ್ಡವು, ಯಾಕಂದ್ರೆ ಅವು ದಪ್ಪ ಬರ್ತಾವಲ್ಲ ಪರೋಟ ಸ್ವಲ್ಪ, ಅದ್ರ ಸಂಬಂಧ. ಈಗ ಇದೇ ಥರ ನಾವು ಮೀಡಿಯಮ್ ಸೈಜ್ನಾಗ ಅಷ್ಟು ಉಳ್ಳಿನೂ ಹರಿದಿಟ್ಕೊಳ್ಳೋಣ. ಈಗ ಹರಿದಿಟ್ಕೊಂಡಿದ್ದು ಉಳ್ಳಿನ ಕರೆಕ್ಟಾಗಿ ದುಂಡಾಗಿ ಮಾಡಿಟ್ಕೊಳ್ಳೋಣ. ಎಲ್ಲೂ ಕ್ರ್ಯಾಕ್ ಅವೆಲ್ಲ ಕಾಣಬಾರ್ದು, ಯಾಕಂದ್ರೆ ಮಾಡಬೇಕಾದ್ರೆ ಕ್ರ್ಯಾಕ್ ಅವಿತ್ತಂದ್ರೆ ಇವನ್ನ ಅದು ಏನು ಲೇಯರ್ಸ್ ಏನು ಬರ್ತಿರ್ತಾವಲ್ಲ ಪರೋಟಕ್ಕೆ, ಅದನ್ನು ಕೊಡೋ ಟೈಮ್ನಾಗ ಇವು ಪ್ರಾಬ್ಲಮ್ ಆಕ್ಕವು. ಅದ್ರ ಸಂಬಂಧ ಈ ಥರ ಚೆಂದಾಗ ಶೇಪ್ ಕೊಟ್ಕೊಂಡು ಇಟ್ಕೊಳ್ಬೇಕು ಇವನ್ನ. ಇಲ್ಲಿ ನಾನು ಅದೇ ಥರ ಅಷ್ಟು ಉಳ್ಳಿಗೂ ಶೇಪ್ ಕೊಟ್ಕೊಳಕತ್ತೀನಿ. ಈಗ ಅಷ್ಟು ಉಳ್ಳಿ ಎಲ್ಲ ರೆಡಿ ಮಾಡ್ಕೊಂಡಾದ್ಮ್ಯಾಗ ನಾನು ಒಂದು ಕ್ಲೀನಾದ ಕುಂದ್ರು ಮಣಿ ತೊಗೊಂಡೇನಿ. ಇಲ್ಲೇ ತೊಗೊಂಡು ಅದಕ್ಕೆ ಎಣ್ಣೆ ಹಚ್ಕೊಳಕತ್ತೀನಿ. ನಿಮ್ಮ ಕಡೆ ಅಗ್ಲಂದ ಚಪಾತಿ ಲಟ್ಸೋ ಮಣಿ ಇದ್ರೆ ಅದನ್ನು ತೊಗೋಬೋದು. ಈಗ ಹರಿದಿದ್ದು ಉಳ್ಳಿನ ಇಲ್ಲಿ ತೊಗೊಂಡು ಇಟ್ಟು ತೆಳುವಾಗ ಲಟ್ಟಿಸ್ಕೋಬೇಕು. ಇದನ್ನು ಅಷ್ಟು ಎಷ್ಟು ತೆಳುವಾಗಿ ಲಟ್ಟಿಸ್ತೀರಿ ಅಷ್ಟು ಚಲೋ ಬರ್ತಾವೆ. ಈಗ ತೆಳುವಾಗಿ ಲಟ್ಸಿದಾದ್ಮ್ಯಾಗ ಇಲ್ಲಿ ನೋಡಿರಿ, ನಾನು ತೋರ್ಸಾಕತ್ತೀನಿ. ಈ ಥರ ಚಾಕುಲೆ ಸಣ್ಣ ಸಣ್ಣ ಕಟ್ ಮಾಡ್ಕೊತಾ ಹೋಗ್ರಿ. ಪೂರ್ತಿ ಹಿಟ್ಟು ಸಪ್ರೇಟ್ ಆಗ್ಬೇಕು, ಆ ಥರ ಇವನ್ನ ಕಟ್ ಮಾಡ್ಕೊರಿ. ಮಾಡ್ಕೊಂಡಾದ್ಮ್ಯಾಗ ಇವನ್ನಷ್ಟು ಒಂದು ಸೈಡ್ಲಿಂತ ಒಂದು ಕಡೆ ಮಾಡ್ಕೊತಾ ಬರೋನು. ಇಲ್ಲಿ ನೋಡಿರಿ, ಈ ಥರ ರೋಲ್ ಮಾಡ್ಕೊತಾ ಒಂದು ಸೈಡ್ ಮಾಡ್ಕೊಂಡು ಈಗ ಇಲ್ಲಿ ನೋಡಿರಿ ತೋರಿಸ್ತೀನಿ. ಈ ಥರ ಪೂರ್ತಿ ಒಂದು ಸ್ಟ್ಯಾಂಡ್ ಆಗುತ್ತದೆ. ಈಗ ಅದನ್ನು ಏನು ಮಾಡ್ಬೇಕು, ಸ್ವಲ್ಪ ಎಣ್ಣೆ ಹಚ್ಕೊಂಡು ಸುತ್ಕೋಬೇಕು. ಅದನ್ನು ಕರೆಕ್ಟಾಗಿ ಉಳ್ಳಿ ಶೇಪ್ ಕೊಟ್ಕೋಬೇಕು. ಇಲ್ಲಿ ನೋಡಿರಿ, ನಾನು ತೋರಿಸ್ತೀನಿ. ಈ ಥರ ಹಿಂಗೆ ಸುತ್ತಿ ಲಾಸ್ಟ್ ಎಡ್ಜ್ ಏನಿರ್ತೈತಲ್ಲ ಅದನ್ನು ಒಂದು ಸೈಡ್ಲಿಂತ ಒಳಗೆ ಮಾಡ್ಕೊಂಡ್ರೆ ನಿಮ್ದು ಪರೋಟದ ಉಳ್ಳಿ ರೆಡಿ ಆಕೈತಿ. ಈಗ ಇದನ್ನು ಲಟ್ಟಿಸ್ಕೊಂಡು ಬರ್ರಿ. ಇದನ್ನು ನೀವು ಯಾವ ಸೈಜ್ ಬೇಕಾದರೂ ಮಾಡ್ಕೋಬೋದು. ದಪ್ಪ ಬೇಕಂದ್ರೆ ದಪ್ಪ ಮಾಡಬೇಕು, ಸಣ್ಣ ಬೇಕಂದ್ರೆ ಸಣ್ಣ ಮಾಡ್ಕೋಬೋದು. ನಿಮ್ಗೆ ಹೇಗೆ ಬೇಕೋ ಆ ಥರ ಮಾಡ್ಕೊರಿ. ಮತ್ತು ಇದು ನೀವು ಎಷ್ಟು ಲಟ್ಟಿಸ್ತೀರಿ ಅಷ್ಟು ಸಣ್ಣದು ಹಾಕೋತ ಹೋಗ್ತೈತಿ. ಸ್ವಲ್ಪ ನೋಡ್ಕೊಂಡು ನಿಮಗೆ ಯಾವ ಥರ ಬೇಕೋ ಆ ಥರ ಲಟ್ಟಿಸ್ಕೊಂಡು ಈಗ ನಾನು ಕಾದಿದ ತೇವಿ ಮ್ಯಾಗ ಇದರ ಲಟ್ಸಿದ್ದ ಪರೋಟ ಹಾಕ್ಕೊಂಡೀನಿ. ಹಾಕ್ಕೊಂಡಾದ್ಮ್ಯಾಗ ಇದನ್ನು ಕರೆಕ್ಟಾಗಿ ಬೇಯ್ಕೊಳಕ್ಕೆ ಬಿಡೋಣ. ಒಂದು ಸೈಡ ಬೇಯ್ದಾದ್ಮ್ಯಾಗ ಈಗ ಹೊಳಿಸಿ ಹಾಕೊಳ್ಳೋಣ. ಇಲ್ಲಿ ನಂದು ಒಂದನೇದ್ದು ನಾನು ದಪ್ಪ ಮಾಡಿದ್ದೆ, ಆಮೇಲೆ ಎರಡನೇದ್ದು ನಾನು ಬೇಕಂದ್ರೆ ತೆಳ್ಳಗೆ ಲಟ್ಟಿಸಿ ತೋರಿಸ್ತೀನಿ. ಇಲ್ಲಿ ನೋಡಿರಿ, ಈ ಥರ ಅಷ್ಟು ಕರೆಕ್ಟಾಗಿ ಬೆಂದಾದ್ಮ್ಯಾಗ ಎಣ್ಣೆ ಬೇಕನ್ನಿಸ್ತು ನೀವು ಹಾಕ್ಕೋಬೋದು, ಇಲ್ಲ ನಡಿತೈತಿ ಅಂದ್ರೆ ಬಿಟ್ಟು ನಡಿತೈತಿ. ಈಗ ಇದು ಬೆಂದೈತಿ ಪೂರ್ತಿ. ಈಗ ಇದನ್ನು ತಕ್ಕೊಳ್ಳೋಣ. ತಕ್ಕೋಕ್ಕಿಂತ ಮೊದಲು ಒಳಗೊಮ್ಮೆ ಚೆಕ್ ಮಾಡ್ಕೊರಿ, ಯಾಕಂದ್ರೆ ದಪ್ಪ ಇತ್ತಂದ್ರೆ ಒಮ್ಮೊಮ್ಮೆ ಬೆಂದಿರಂಗಿಲ್ಲ. ಈಗ ನಾನು ಬೆಂದೈತಿ ತಕ್ಕೊಂಡು ಇನ್ನೊಂದು ಲಟ್ಟಿಸಿ ತೋರಿಸ್ತೇನೆ ನೋಡಿರಿ ತೆಳ್ಳಗೆ. ಇಲ್ಲಿ ನೋಡಿರಿ, ಈ ಥರ ತೆಳ್ಳಗೆ ನಾನು ಪೂರ್ತಿ ಲಟ್ಟಿಸ್ಕೊತೀನಿ ಇದನ್ನು. ಇಲ್ಲಿ ನೋಡಿರಿ, ನೀವು ಪೂರ್ತಿ ಲಟ್ಸಿದ ಮ್ಯಾಗು ಅದು ತಾನೇ ಸಣ್ಣಗೆ ಹಾಕತೈತಿ.
ಅದು ಹಂಗೆ ಆಗ್ತಿರ್ತೈತಿ. ನೀವು ಅದನ್ನು ಸ್ವಲ್ಪ ಕಾತೇವಿ ಮ್ಯಾಗ ಹಾಕ್ಕೊಂಡು ಬೇಯಿಸ್ಕೋಬೇಕು. ಎರಡು ಸೈಡ್ ಇಲ್ಲಿ ನೋಡಿರಿ ಈ ಥರ ಬೇಯಿಸ್ಕೊಂಡು ಈಗ ಇದನ್ನು ಬೇಯ್ದಾದ್ಮ್ಯಾಗ ಮತ್ತೆ ತಕ್ಕೊಳ್ಳೋಣ. ಎರಡು ಸೈಡ ಪೂರ್ತಿ ಬೇಯ್ದಾದ್ಮ್ಯಾಗ ಈಗ ಇದನ್ನು ತಕ್ಕೊಳ್ಳೋಣ. ಇಲ್ಲಿ ನೋಡ್ರಿ ಈ ಥರ ಕರೆಕ್ಟಾಗಿ ಬೇಯ್ಬೇಕು. ಮತ್ತು ನೀವು ಕಲರ್ ನೋಡ್ಬೋದು ಎಷ್ಟು ಚಲೋ ಬಂದೈತೆ ಅಂತ. ಈಗ ಎರಡು ಸೈಡ್ ಕರೆಕ್ಟಾಗಿ ಬೆಂದೈತಿ. ಈಗ ಇದನ್ನು ತಕ್ಕೊಳ್ಳೋಣ. ಇಲ್ಲಿ ನೋಡ್ರಿ ಈಗ ನಮ್ಮ ಪರೋಟ ಅಷ್ಟು ರೆಡಿ ಆಗ್ಯಾವು. ಈಗ ಇವನ್ನ ಈ ಥರ ಬಡ್ಕೊಂಡು ಅವೇನು ಲೇಯರ್ಸ್ ಇದ್ವಲ್ಲ ಅವನ್ನ ಈಗ ಬಿಡಿಸ್ಕೋಬೇಕು. ಈ ಥರ ಮಾಡ್ಕೊಳ್ಳೋದ್ರಿಂದ ಲೇಯರ್ಸ್ ಅಷ್ಟು ಕರೆಕ್ಟಾಗಿ ಬಿಡ್ತಾವು. ನೀವು ನೋಡ್ಬೋದು ಎಷ್ಟು ಚಲೋ ಕಾಣಕತ್ತವು ಒಂದೊಂದು ಅಂಥೇಳಿ. ಈ ಥರ ಮಾಡ್ಕೊಂಡು ನೋಡ್ಕೊರಿ ನೀವು. ಸೇಮ್ ಹೋಟೆಲ್ ಸ್ಟೈಲ ಧಾಬಾ ಸ್ಟೈಲಾಗ ಇರ್ತಾವೆ. ಹೆಂಗಾಗ್ಯಾವ ಅಂತ ನೀವು ನಂಗೆ ಕಮೆಂಟ್ ಮಾಡಿ ಹೇಳ್ರಿ. ಇದಾಗೈತಿ ಇವತ್ತಿನ ನಮ್ಮ ವಿಡಿಯೋ. ನಿಮಗೆ ವಿಡಿಯೋ ಲೈಕ್ ಆದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.